ಅಣ್ಣ ಅಪ್ಪ ನೀನ್ ಯಾವಾಗ ನನ್ನ ಮಗನ ಹೊಡಿಯಕ್ಕೆ ಅವ್ನು ಹೇಳಿ ನೀವು ಕೇಳಿಸ್ಕೊಳ್ಳಿಲ್ವಾ ಅಣ್ಣ? ಅವ್ರು ಹೇಳೋದ್ರಲ್ಲಿ ಏನೋ ತಪ್ಪಿದೆ. ಅವ್ರ ಕೆಲಸ ಅವ್ರು ನೋಡ್ಕೋಬೇಕು. ಹಾಗಿದ್ರೆ ನಾನು ಎಷ್ಟು ಹೊಡಿಬೇಕು ಗೊತ್ತಾ? ಬೇಡ ಅಪ್ಪ. ಬಿಡ, ನನ್ನ ಮಗನ ಹೊಡಿಯಕ್ಕೆ ಏನೋ ಯೋಗ್ಯತೆ ಇದೆ. ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೆಸರು ತಗೊಂಡೆ ನಮ್ಮಪ್ಪ ಮೇಲೆ ಹೋಗಿದ್ದು ಗೊತ್ತೇನೋ. ಮತ್ತೆ ನಮ್ಮಪ್ಪ ತುಂಬ ನಂಗೆ ನೀರು ಕೊಟ್ಟೆ, ಆದ್ರೆ ನನಗೆ ಗೊತ್ತಾ ಇರೋದು ನೀನು ಬಂದ್ಬಿಟ್ಟ ಇಲ್ಲಿ ಬೇರೆಯವ್ರ ಬುದ್ಧಿ ಹೇಳಕ್ಕೆ. ಏನೋ ಮಾಡಿದ್ಯಾ? ಒಳ್ಳೆ ಭಾಷೆ ನಡೀತಿರ್ಬೇಕಾದ್ರೆ ಹಿಂದೇನೋ ಹೌದಾ? ಹೇಳ್ಬೇಕಾಗಿರೋ ವಿಷಯನ ಎಲ್ಲಾದ್ರೂ ಸರಿ ಯಾರ ಮುಂದೆನಾದ್ರೂ ಸರಿ ಹೇಳ್ಬೇಕು. ಹಾಗಂತ ಸ್ವಲ್ಪ ಹೊತ್ತು ಮುಂಚೆ ನೀವೇ ಹೇಳ್ಬಿಡೋದು. ಅದಕ್ಕೋಸ್ಕರ ನಾನು ಈಗಲೇ ಹೇಳ್ಬೇಕಾಗಿತ್ತು. 4 ಜನದ ಮುಂದೆ ಹೇಳಿದ್ರೇನೆ ಇವತ್ತು ಬುದ್ಧಿ ಬರೋದು. ಏನು ಕೆಲಸ ಇದೆ? ಊರೆಲ್ಲ ಅಲ್ದವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಅಪ್ಪ ನಿಮ್ಗೆ ಎಷ್ಟು ವಯಸ್ಸು? ವಯಸ್ಸೆಷ್ಟೋ ನಿಮಗೆ? 20. ಇವ್ರ ವಯಸ್ಸು ನೀವೇನು ಸಾಧನೆ ಮಾಡಿದ್ರಿ? ಏನು ಕಿತ್ತಾಕಿಲ್ಲ ನೀವು. ಮತ್ತೆ ಅವಮಾನ ಖುಷಿ ಕಂಡ್ರೆ ಮಧ್ಯರಾತ್ರಿಯಲ್ಲಿ ನೀವು ಪಕ್ಕದ ಮನೆ ಹೆಂಗಸಿ ಮನೆಗೆ ಹೋಗಿ 3 ಜನ ಕೈ ಸಿಕ್ಕಾಕೊಂಡಾಗ ಅವತ್ತು ನಮ್ಮ ಅಪ್ಪ ಅನುಭವಿಸಿದ ಒಂದಷ್ಟು ಅವಮಾನನ ನಾನು ಇದರಿಂದ ಅನುಭವಿಸಿಲ್ಲ. ಬೇರೆಯವ್ರ ಬುದ್ಧಿ ಹೇಳೋದಕ್ಕೆ ಮುಂಚೆ ನೀವು ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ. ಆಮೇಲೆ ಬೇರೆಯವ್ರ ಬುದ್ಧಿ ಹೇಳಿ. ನನ್ನ ಮಗನಿಗೆ ಹೇಗೆ ಬದುಕಬೇಕು ಅಂತ ಗೊತ್ತು. ಅವ್ರಿಗೆ ಯಾರು ಬುದ್ಧಿ ಬೇಕಾಗಿಲ್ಲ.